ನಮಸ್ತೆ ವೀಕ್ಷಕರೇ, ಈಶಾನ್ಯ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ನೋಡಿ ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದ ಮೂಲ ಗುರಿ ಸುಖ ಮತ್ತು ಶಾಂತಿ. ಆದರೆ ಎಂದಿನ ದಿನಗಳಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ? ಒಂದು ಕಡೆ ಆದಾಯ ಬಂದರೆ ಮತ್ತೊಂದು ಕಡೆ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನ ಹೈರಾಣಾಗಿಸ್ತಾ ಇದೆಯಾ? ಹೌದು, ನಾವು ವಾಸಿಸುವಂತಹ ಮನೆಯ ವಾಸ್ತು ದೋಷಗಳು ಕೂಡ ನಮ್ಮ ಆರ್ಥಿಕ ಏರಿಳಿತಕ್ಕೆ ಪ್ರಮುಖ ಕಾರಣ ಆಗಿರಬಹುದು. ಹಾಗಾದರೆ ಈ ಹಣಕಾಸಿನ ಸಂಕಷ್ಟದಿಂದ ಮುಕ್ತಿ ಪಡೆಯೋದು ಹೇಗೆ? ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಿಸೋದಕ್ಕೆ ವಾಸ್ತುವಿನಲ್ಲಿ ಇರುವಂತಹ ಸರಳ ಮತ್ತು ಸುಲಭ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಎಷ್ಟೇ ನಾವು ದುಡಿದ್ರೂ ಕೂಡ ಹಣವನ್ನ ಉಳಿತಾಯ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಬಹುತೇಕರ ದೂರು ಕೂಡ ಇದೇ ಆಗ್ಬಿಟ್ಟಿದೆ. ಇದಕ್ಕೆ ಮನೆಯ ಯಾವ ಭಾಗದಲ್ಲಿರುವಂತಹ ವಾಸ್ತು ದೋಷ ಕಾರಣ ಆಗಿರಬಹುದು ಅಂತ? ಸಾಮಾನ್ಯವಾಗಿ ಸಂಪತ್ತು ಅಂತ ನಾವು ನೋಡ್ತೀವಿ. ಯಾವಾಗ ಸಂಪತ್ತಿರುತ್ತೋ ನಮಗೆ ಅಭಿವೃದ್ಧಿಯ ಒಂದು ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾವಾಗ ಸಂಪತ್ತು ಕುಂಠಿತ ಆಗುತ್ತೆ, ಬಂದಿರತಕ್ಕಂಥ ಹಣದಲ್ಲೇ ನಾವು ಜೀವನ ಮಾಡಬೇಕು ಅಂತಂದಾಗ ಎರಡು ವಿಚಾರಗಳಿದೆ. ಉತ್ತರವನ್ನು ಸಂಪತ್ತು ಅಂತ ಕರೆದಿದ್ದಾರೆ ವಾಸ್ತುವಿನಲ್ಲಿ. ಹಾಗೆ ಆಗ್ನೇಯನ್ನು ಹಣದ ಅರಿವು ಅಂತ ಕರೀತಾರೆ, ಅಂದರೆ ಫ್ಲೋ ಆಫ್ ಫಂಡ್ಸ್ ಅಂತ ಕರೀತಾರೆ. ಅಲ್ಲಿ ಶುಕ್ರನ ಒಂದು ಆಧಿಪತ್ಯ, ಇಲ್ಲಿ ಗುರುವಿನ ಆಧಿಪತ್ಯ, ಬುಧನ ಆಧಿಪತ್ಯ. ಗುರುವಿನ ಆಧಿಪತ್ಯದಲ್ಲಿ ಇದನ್ನು ಎರಡನ್ನೂ ಕೂಡ ಸಮತೋಲನ ಮಾಡ್ತಕ್ಕಂಥದ್ದು ನಾರ್ತ್ ಈಸ್ಟ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಏನಾಗುತ್ತೆ, ತುಂಬ ಜನಕ್ಕೆ ಈ ಒಂದು ಸಂಪತ್ತು ಅಂತ ಮಾಡಲ್ಲ. ಅಂದರೆ ಸಂಪತ್ತು ಅಂತಂದರೆ ಇಲ್ಲಿ ಏನೇ ಅಂದರೆ, ನಮ್ಮ ಹತ್ರ ಸ್ವಲ್ಪ ಕಷ್ಟ ಬಂದಾಗ ಗೋಲ್ಡ್ಗಳು ಬೇಕಾದಷ್ಟಿದೆ, ಅದರಲ್ಲೊಂದು ಎರಡು ಮಾರಿದ್ರೂ ಕೂಡ ದುಡ್ಡು ಬರ್ತಕ್ಕಂಥದ್ದು. ನಮ್ಮ ಹತ್ರ ಸಾಕಷ್ಟು ಮನೆಗಳಿದ್ದಾವೆ, ಅಲ್ಲಿ ಬಾಡಿಗೆ ಬರ್ತಕ್ಕಂಥದ್ದು, ತಲೆ ಕೆಡಿಸ್ಕೊಳ್ಳದೆ ಇರತಕ್ಕಂಥದ್ದು ಅಂತ ಬರುತ್ತೆ. ಹಾಗೆ ನಮ್ಮ ಹತ್ರ ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಸೊ ನಮಗೆ ಒಂದು ವರ್ಷ ನಾವು ಕೆಲಸಕ್ಕೆ ಹೋಗದೆ ಹೋದರೂ ಕೂಡ ಆರಾಮಾಗಿ ಜೀವನ ಮಾಡ್ಬೋದು ಅಂತ ಹೇಳ್ತಕ್ಕಂಥದ್ದು. ಇದು ಸಂಪತ್ತು ಅಂತ ಈ ಒಂದು ಪೋರ್ಷನಲ್ಲಿ ಬರುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ, ಈ ಸಂಪತ್ತನ್ನು ಕೂಡಿಸ್ಬೇಕು ಅಂತಂದರೆ ಇನ್ಫ್ಲೋ ಜಾಸ್ತಿ ಇರಬೇಕು. ಎರಡೂ ಕೂಡ ಸಮತೋಲನವಾಗಿ ನಮಗೆ ಒಂದು ಪ್ಲ್ಯಾನಿಂಗ್ ಅಂತ ಇರ್ತಕ್ಕಂಥದ್ದು. ಇವತ್ತಿನ ದಿವಸದಲ್ಲಿ ಏನಾಗುತ್ತೆ, ಪ್ಲ್ಯಾನಿಂಗ್ ಅನ್ನೋದೇ ದೊಡ್ಡ ಒಂದು ಸಮಸ್ಯೆ. ಬಂದಿದ್ದೆಲ್ಲ ಅದೇನೋ ಬಂದು ಖರ್ಚಾಯಿತು, ನಾವು ಮಾಡಲೇಬೇಕು, ಹೋಗಲೇಬೇಕು, ಅದು ಬಿಟ್ಟು ಇರೋಕ್ಕಾಗಲ್ಲ ಅಂತಕ್ಕಂಥದ್ದು. ಇವೆರಡು ಝೋನನ್ನು ನಾವು ವಾಸ್ತು ಪ್ರಕಾರ ದೋಷ ಇದೆಯಾ ಅಂತ ನೋಡ್ತೀವಿ. ಸೌತ್ ಈಸ್ಟಲ್ಲಿ ಸಾಮಾನ್ಯವಾಗಿ ಈ ಒಂದು ಅಡುಗೆ ಮನೆ ಹಿಂದುಗಡೆ ಸಾಮಾನ್ಯವಾಗಿ ಇದು ಬಂದುಬಿಡುತ್ತೆ, ಏನೋ ಒಂದು ಬಾತ್ರೂಮ್ ಹಾಕ್ಬಿಡ್ತಾರೆ ತುಂಬ ಜನ, ಅಲ್ಲಿ ಪ್ಯಾಸೇಜ್ ಇದೆ ಅಂತ ಹಾಕ್ಬಿಡ್ತಾರೆ. ಇದು ಫೈನಾನ್ಷಿಯಲ್ ಫ್ಲೋಗೆ ಫಸ್ಟು ಸಮಸ್ಯೆ ಆಗ್ತಕ್ಕಂಥದ್ದು. ಹಾಗೆ ಯಾವುದೇ ಮನೆ ಕಟ್ಟಬೇಕಾದ್ರೆ ನಾರ್ತ್ ಅಂತ ನಾವು ಏನು ಕರಿತೀವಿ, ಉತ್ತರ ಅಂತ ಏನು ಕರಿತೀವಿ, ನಾವು ಎಲ್ಲದಕ್ಕಿಂತ ಹೆಚ್ಚು ಜಾಗ ಬಿಟ್ಟಿಲ್ಲ ಅಂತಂದರೆ ಸಂಪತ್ತು ಆಗೋದಿಲ್ಲ. ತುಂಬ ಜನ ಇವಾಗ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈಸ್ಟ್ ಸೈಟ್ಗೆ ಹೋಗ್ತಾರೆ. ಈಸ್ಟ್ ಸೈಟಲ್ಲಿ ಏನಾಗುತ್ತೆ, ಈಸ್ಟ್ನ ಸ್ವಲ್ಪ ಜಾಗ ಜಾಸ್ತಿ ಬಿಡ್ತಾರೆ, ನಾರ್ತ್ನ ಕಮ್ಮಿ ಮಾಡ್ತಾರೆ. ಇಲ್ಲೂ ಸಂಪತ್ತು ಅಭಿವೃದ್ಧಿ ಆಗಲ್ಲ. ಕೆಲವರು ನಾರ್ತಲ್ಲೇ ಸೈಟ್ ಇಟ್ಕೊಂಡಿರ್ತಾರೆ, ಬಿಲ್ಡಿಂಗ್ನ ತುಂಬ ಮುಂದೆ ಬಂದುಬಿಟ್ಟು ಹಿಂದುಗಡೆ ನಮಗೆ ಈ ಒಂದು ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಸ್ವಲ್ಪ ವ್ಯವಸ್ಥೆಗೆ ಇಟ್ಕೊಳ್ತಾರೆ. ಇಲ್ಲೂ ಸಂಪತ್ತು ಬೆಳೆಯೋದಿಲ್ಲ. ವೆಸ್ಟ್ ಸೈಡ್ ಏನಾದ್ರು ಒಂದು ಎಂಟ್ರೆನ್ಸ್ ಬಂತು ಅಂತಂದರೆ, ಸೊ ವೆಸ್ಟಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಬಿಟ್ಕೊಂಡು ಅಥವಾ ಈಸ್ಟಲ್ಲಿ ಜಾಸ್ತಿ ಇಟ್ಕೋಬೇಕು ಅಂತ ಹೇಳಿ ಮಾಡಿಕೊಂಡು ನಾರ್ತಲ್ಲಿ ಕಮ್ಮಿ ಮಾಡಿದಾಗ ಸಮಸ್ಯೆ ಆಗುತ್ತೆ. ಯಾರ ಮನೆಯಲ್ಲಿ ಸುತ್ತಲೂ ಜಾಗ ಎಲ್ಲ ಸೆಟ್ ಬ್ಯಾಕ್ ಅಂತ ನಾವೇನು ಕರಿತೀವಿ, ಎಲ್ಲದಕ್ಕಿಂತ ಹೈಯೆಸ್ಟು ನಾರ್ತ್ ಇದ್ದರೆ ಅಲ್ಲಿ ಸಂಪತ್ತು ಗ್ಯಾರಂಟಿ. ಇದು ಮೊದಲನೇ ಒಂದು ಸಲಹೆ ಕೊಡ್ತಾ ಇರೋದು, ಸಂಪತ್ತು ಗ್ಯಾರಂಟಿ. ಇನ್ ಕೇಸ್ ಆ ಥರ ಆಗಿಲ್ಲ ಅಂತಂದಾಗ ನಾವು ಫೌಂಡೇಶನ್ ಕಿಟ್ ಅಂತ ನಾವು ಮಾತಾಡ್ತೀವಿ. ಈ ಫೌಂಡೇಶನ್ ಕಿಟ್ಟಲ್ಲಿ ಈ ಒಂದು ನಾರ್ತ್ ಸೈಡ್ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಯಂತ್ರವನ್ನು ಅಲ್ಲಿ ಭೂಮಿ ಒಳಗಡೆ ಇಡ್ತೀವಿ. ಅದರೊಳಗಡೆ ಒಂದು ಚೈನೀಸ್ ಕಾಯಿನ್ ಇಡ್ತೀವಿ. ಅದರೊಳಗಡೆ ಇನ್ನೂ ವಿಶೇಷವಾಗಿ ಒಂದು ಅರ್ಕ ಗಣಪತಿಯನ್ನು ಭೂಮಿ ಒಳಗಡೆ ಇಡ್ತೀವಿ. ಅಲ್ಲಿ ಯಾವುದೇ ರೀತಿಯ ಒಂದು ವಿಘ್ನ ಬರಬಾರ್ದು ಅಂತ. ಯಾಕೆಂದರೆ ಕುಬೇರನ ಸ್ಥಾನ ನಾರ್ತ್ ಅಂತ ನಾವು ಹೇಳ್ತೀವಿ. ಕುಬೇರನ ಸ್ಥಾನ ನಾರ್ತ್ ಅಂತ ಹೇಳ್ತೀವಿ. ಸೊ ಈ ಭಾಗದಲ್ಲಿ ಬ್ಲಾಕ್ ಆಗಿದ್ದರೆ ತುಂಬ ಜನ ಏನು ಮಾಡ್ತಾರೆ, ಇವತ್ತಿನ ಒಂದು ಸಿಟಿ ಲೈಫಲ್ಲಿ ಎಲ್ಲೂ ಸುತ್ತಲೂ ಜಾಗನೇ ಬಿಡಲ್ಲ.
ಸಾಕಷ್ಟು ಮನೆಗಳನ್ನ ನಾವು ನೋಡಿದ್ದೀವಿ. ಚಿಕ್ಕ ಜಾಗ ಆದರೂ ಕೂಡ ನಾರ್ತ್ ಎಲ್ಲದಕ್ಕಿಂತ 1 ಇಂಚು ಜಾಸ್ತಿ ಇದ್ದಿದ್ದು ಸಂಪತ್ತು ಜಾಸ್ತಿ ಆಗುತ್ತೆ. ನಾರ್ತ್ ಕಡೆ 1 ಇಂಚು ಜಾಸ್ತಿ. ಈ ರೀತಿಯಾಗಿರ್ತಕ್ಕಂಥ ಮನೆಯನ್ನು ನಿರ್ಮಿಸತಕ್ಕಂಥದ್ದಿದ್ದರೆ ಅಭಿವೃದ್ಧಿ. ಹಾಗೆ ಸಾಕಷ್ಟು ಜನ ಇನ್ನೊಂದು ಹೇಳ್ತಾರೆ, ಸರ್ ನಾವು ಬಾಡಿಗೆಯಲ್ಲಿ ಮನೇಲಿದ್ದೀವಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಬಾಡಿಗೆ ಮನೆಯಲ್ಲಿ ನಮಗೇನು ಅಂತ ಏನು ನಮಗೇನು ನಮ್ಮದಲ್ವಲ್ಲ, ಏನಾಗುತ್ತೆ ಅಂತ ಹೇಳ್ಬೋದು. ಆದರೆ ಆ ಮನೆಗೆ ನೀವು ಎಲ್ಲಿವರೆಗೂ ಬಾಡಿಗೆ ಕಟ್ತಾ ಇರ್ತೀರೋ ಅಲ್ಲಿವರೆಗೂ ಅಲ್ಲಿರ್ತಕ್ಕಂಥ ವೈಬ್ರೇಷನ್ ನಿಮ್ಮದೇ. ತುಂಬ ಜನ ಈ ಒಂದು ವಿಚಾರನ ತುಂಬ ಲೈಟಾಗಿ ತೊಗೊಳ್ತಾರೆ. ಏಕೆಂದರೆ ಸಾಕಷ್ಟು ಜನ ನಾವು ಇಲ್ಲಿ ಒಂದು 15,000 ಕೊಡ್ತೀವಿ ಬಾಡಿಗೆ, 8,000 ಕೊಡ್ತೀವಿ ಬಾಡಿಗೆ, ನಮ್ಮದಲ್ಲ ಇದು, ನಮ್ಗೆ ಯಾಕೆ ಯೋಚನೆ ಅಂತ ಹೇಳ್ತೀರಾ. ನಿಮಗೆ ಅಲ್ಲಿಂದನೇ ನಿಮಗೆ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಯಾವಾಗ ನೀವು ಹೋಗೋ ಮನೆಗೆ ನೋಡಿ, ನಮ್ಮ ಕರ್ಮಕ್ಕೆ ಅಥವಾ ನಮ್ಮ ಒಂದು ಪರಿಸ್ಥಿತಿಗೆ ಎಲ್ಲರಿಗೂ ಸ್ವಂತ ಮನೆ ಇರಬೇಕು ಅನ್ನೋ ಒಂದು ವಿಚಾರಗಳು ಬರೋದಿಲ್ಲ. ಆ ರೀತಿ ಬರಬೇಕಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ಬಾಡಿಗೆ ಮನೇಲಿದ್ದರೂ ಕೂಡ ಆ ಮನೆ ವಾಸ್ತುನ ನೋಡಬೇಕು ಅಂತಂದಾಗ ಎಗೇನ್ ನಾವೇನು ಮಾಡ್ತೀವಿ, ಸೂರ್ಯ ಹುಟ್ಟೋ ಬಾಗಿಲಿಗೆ ಹೋಗ್ಬಿಡ್ತೀವಿ. ಅಲ್ಲಿ ನಾರ್ತು ಸ್ವಲ್ಪ ಸೊಂದಿಲಿರ್ತದೆ. ಇದು ನಾವು ಸೂರ್ಯ ಹುಟ್ಟೋ ಬಾಗಿಲು ಹೋಗ್ಬಿಡ್ತೀವಿ, ಅಭಿವೃದ್ಧಿನೇ ಆಗಿಲ್ಲ ಅಂತಂದರೆ ಒಂದು ತಿಳ್ಕೊಳ್ಳಿ, ವಾಸ್ತುಶಾಸ್ತ್ರದಲ್ಲಿ ನಾರ್ತು ಎಲ್ಲ ಸುತ್ತಲೂ ಇರ್ತಕ್ಕಂಥ ಜಾಗಕ್ಕಿಂತ ಹೆಚ್ಚಾಗಿರಬೇಕು. ಹೆಚ್ಚಾಗಿದ್ರೇ ಕೂಡ ಸಂಪತ್ತು ಬರುತ್ತೆ. ಯಾವಾಗ ಸಂಪತ್ತು ಬರುತ್ತೋ ಅಲ್ಲಿಂದ ನಾವು ಗೋಲ್ಡ್ ತೊಗೊಳ್ತೀರಾ, ಸೈಟ್ ತಗೊಳ್ತೀರಾ, ಮನೆ ತಗೊಳ್ತೀರಾ, ಅಲ್ಲಿ ಬರುತ್ತೆ. ಯಾರ್ಯಾರು ಮನೆ ಕಟ್ತಾ ಇದ್ದೀರಾ ಎಲ್ಲ ಈಕ್ವಲ್ ಆಗಿಬಿಟ್ಟಿದ್ದೀರಾ, ಅದು ವಾಸ್ತುದೋಷನೇ. ಸರ್ ಎಲ್ಲ ಕಡೆ ನಾವು ಹೆಚ್ಚು ಕಮ್ಮಿ 3 ಅಡಿ 3 ಅಡಿ ಬಿಟ್ಬಿಟ್ಟಿದ್ದೀವಿ ಸರ್, ಜಾಗ ಕಮ್ಮಿ ಅಲ್ವಾ ಸರ್, ಎಲ್ಲ ಕಡೆ ಕ್ಲೀನಾಗಿ ಅಷ್ಟೇ ಬಿಟ್ಟಿದ್ದೀವಿ ಸರ್. ತುಂಬ ಜನ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಮೊಟ್ಟ ಮೊದಲು ಈ ಒಂದು ನಾರ್ತಲ್ಲಿ ಜಾಗ ಬಿಟ್ಟಿಲ್ಲ ಅಂತಂದರೆ ಆಯಿತು. ಆಲ್ರೆಡಿ ನಾವು ಜಾಗ ಬಿಟ್ಟಿಲ್ಲ ಅಂತಂದಾಗ ನಾವು ಇಂಟರ್ನಲ್ ಕಿಟ್ ಅಂತ ನಾವು ಹಾಕ್ತೀವಿ, ಅದ್ರ ಬಗ್ಗೆ ಹೇಳೋಣ. ಓಕೆ ಗುರುಜಿ, ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ತಮ್ಮ ಹೆಸರು? ಹಲೋ, ತಮ್ಮ ಹೆಸರು? ನಮ್ಮ ಹೆಸರು ಐಶ್ವರ್ಯ ಅಂತ. ಐಶ್ವರ್ಯ ಅವರೇ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸ್ಕೊಡಿ. ಫೆಬ್ರವರಿ 12, 2003. ಸ್ವಲ್ಪ ಜೋರಾಗಿ ಮಾತಾಡಬೇಕು ನೀವು. ಹಲೋ, ಹೇಳಿ. ಫೆಬ್ರವರಿ 12, 2003. ಬೆಳಗ್ಗೆ 8:25 ಮೇಡಮ್. ಬೆಳಗ್ಗೆ 8:25. ಎಲ್ಲಿ ಹುಟ್ಟಿದ್ದು? ಹರೋನಹಳ್ಳಿ ಅಂತ. ಯಾವ ಡಿಸ್ಟ್ರಿಕ್ಟ್ ಮಾ? ದಾವಣಗೆರೆ ಡಿಸ್ಟಿಕ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. 2007? 2003. 2003. ಫೆಬ್ರವರಿ 12. 12 ಫೆಬ್ರವರಿ ಅಂದರೆ ಎಷ್ಟು ಸೊಗಸಾಗಿರುತ್ತೆ. ಕಲ್ತ್ಕೋಬೇಕು, ಜನಕ್ಕೆ ಹೇಳ್ಕೊಡ್ಬೇಕು ಹೆಂಗೆ ಡೇಟ್ ಹೇಳಬೇಕು ಅಂತ. ಇಂಡಿಯಾದಲ್ಲಿ ಫಸ್ಟ್ ಡೇಟ್ ಹೇಳಿಬಿಟ್ಟು ಆಮೇಲೆ ಮಂತ್ ಹೇಳಬೇಕು. ಇದು ಫಾರಿನ್ ಸೈಡ್ ಕೊಟ್ಟೋಗಿದ್ದಾರೆ, ಫುಲ್ ಉಲ್ಟಾ. ಸೊ ನಿಮ್ಮ ಒಂದು ರಾಶಿ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮೃಗಶಿರ ನಕ್ಷತ್ರ 2ನೇ ಪಾದ. ಪ್ರಶ್ನೆ ಕೇಳಿ 23 ವರ್ಷ ಆಗಿದೆ ಈಗ. ಗುರುದಶ ಸ್ಟಾರ್ಟ್ ಆಗಿದೆ ಈಗ. ಪ್ರಶ್ನೆ ಏನಿದೆ, ಯಾವುದು ವಿಚಾರದಲ್ಲಿ? ಸರ್, ನಂದು ಲಾಸ್ಟ್ ಇಯರ್ BA ಡಿಗ್ರಿ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಜೋರಾಗಿ ಮಾತಾಡ್ತೀನಮ್ಮ, ಯಾಕೋ ಗುಟ್ಟಲ್ಲಿ ಮಾತಾಡ್ತಾ ಇದೆಯಾ, ನಮಗಂತೂ ಕೇಳಿಸ್ತಾ ಇಲ್ಲ. ಸರ್, BA ಕಂಪ್ಲೀಟ್ ಆಗಿದೆ ಲಾಸ್ಟ್ ಇಯರ್ ನಂದು. ಓಕೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಗೌರ್ಮೆಂಟ್ ಜಾಬಿನ ಬಗ್ಗೆ ಕೇಳಬೇಕಿತ್ತು ಸರ್. ಗೌರ್ಮೆಂಟ್ ಜಾಬ್ ಕೇಳಬೇಕು. ದಶಾದಲ್ಲಿ 5-11 ತುಂಬ ಚೆನ್ನಾಗಿದೆ. 5-11 ಕಾಂಬಿನೇಷನ್ ಬಂದಿರತಕ್ಕಂಥದ್ದು. ಸ್ವಲ್ಪ ನೀವು ಸಾಫ್ಟ್ವೇರ್ ಸೈಡು, ಆರ್ಕಿಟೆಕ್ಟ್ ಸೈಡು ಮತ್ತು ಕ್ರಿಯೇಟಿವ್ ಸೈಡು ಹೋಗಿದರೆ ಚೆನ್ನಾಗಿರೋದು. ಇಲ್ಲಿ ಗುರು ಬುಧನ ನಕ್ಷತ್ರ ಮತ್ತು ಅದ್ರ ಒಳಗಡೆ ಬುಧನ ಸಬ್ಲಾಡ್ ಬಂದಿದೆ. ಇಲ್ಲಿ ಕಸ್ಪ್ ಅಂತ ನಾವು ನೋಡ್ತೀವಿ. ಕಸ್ಪ್ ಅನ್ನೋದೇ ನಮಗೆ ಮೇಜರಾಗಿ ನಮಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅನ್ನೋದು ಒಂದು ಇಂಡಿಕೇಷನ್ ಕೊಡುತ್ತೆ. ಇಲ್ಲಿ 6ನೇ ಮನೆಯನ್ನು ನಾವು ವಿಶೇಷವಾಗಿ ನೋಡ್ತೀವಿ. ಚಂದ್ರ ಬಂದಿರೋದ್ರಿಂದ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ಚಾನ್ಸಸ್ಸು ಸ್ವಲ್ಪ ತೋರಿಸ್ತಾ ಇದೆ. ಟೆನ್ಷನ್ ತೊಗೊಳಂಗಿಲ್ಲ, ಸ್ವಲ್ಪ ಹೆಚ್ಚಾಗಿ ಟ್ರೈ ಮಾಡಿ. ಒಂದು ಹಾಗೆ ಯಾವ ಗ್ರಹನ ನಾವು ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಅಂತಂದರೆ 10ನೇ ಮನೆ ಇರ್ತಕ್ಕಂಥದ್ದು ಶುಕ್ರ ಆಗಿರೋದ್ರಿಂದ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ. ಹಾಗೆ ಗುರುವಿನ ಕಾಂಬಿನೇಷನಲ್ಲಿ 11-5 ಕಾಂಬಿನೇಷನ್ನು, ವಿನ್ನಿಂಗ್ ಕಾಂಬಿನೇಷನ್ 11 ಮತ್ತು 5 ಬುಧ ಬಂದಿರೋದ್ರಿಂದ 2 ಉಂಗುರವನ್ನು ಸಜೆಸ್ಟ್ ಮಾಡ್ತೀವಿ. ಒಂದು ಎಮರಾಲ್ಡನ್ನು ಧರಿಸಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಮೇಡಮ್ ನಾನು ಮಾಡ್ತಾ ಇರೋದು. ತಮ್ಮ ಹೆಸರು? ನಮ್ಮ ಹೆಸರು ಲೋಕೇಶ್ ಅಂತ.
ಲೋಕೇಶ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಅದು ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. 15 ಅಲ್ಲ, ಹುಟ್ಟಿದ ದಿನಾಂಕ ಹೇಳಿ. ಹುಟ್ಟಿದ ದಿನಾಂಕ 15ನೇ ತಾರೀಕು ಮೇಡಮ್, ಹಾ 8ನೇ ತಿಂಗಳು, ಹಾ 1965, ಸರಿ. ಸಮಯ? ರಾತ್ರಿ 12 ಗಂಟೆ 5 ನಿಮಿಷ, ಬೆಳಗ್ಗೆ 12 ಗಂಟೆ 5 ನಿಮಿಷ ಮೇಡಮ್. ಬೆಳಗ್ಗೆ 12 ಗಂಟೆ 5 ನಿಮಿಷ, 5 ನಿಮಿಷ PM. ಓಕೆ. ಎಲ್ಲಿ ಹುಟ್ಟಿದ್ದು? AM 12 ಗಂಟೆ 5 ನಿಮಿಷ AM, ಸಾರಿ ಮೇಡಮ್, AM. ಸರಿ, ಎಲ್ಲಿ ಹುಟ್ಟಿದ್ದು? ತುಮಕೂರು ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಹೆಲ್ತ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಇದಕ್ಕೆ. ಸರಿ, ಗುರೂಜಿ ಇದ್ದಾರೆ, ಅವ್ರ ಹತ್ರ ಮಾತಾಡಿ. ಸರ್ ನಮಸ್ತೆ ಸರ್. 65 ನಿಮ್ಮ ರಾಶಿ ಬಂದ್ಬಿಟ್ಟು ಇಲ್ಲಿ ಕುಂಭರಾಶಿ ತೋರಿಸ್ತಾ ಇದೆ. ಕುಂಭರಾಶಿಯಲ್ಲಿ ಬರ್ತಕ್ಕಂಥದ್ದು 2038. 2018ರಿಂದನೂ ಕೂಡ ಶುಕ್ರದಶೆ ನಡೀತಾ ಇದೆ. ಶುಕ್ರನ ಕಾಂಬಿನೇಷನಲ್ಲಿ ಹೆಲ್ತ್ ಹೇಗಿದೆ ಅಂತ ನೋಡೋಣ. ಹೆಲ್ತಿನ ಕಾಂಬಿನೇಷನ್ ಅಂತ ನಾವು ಹಾಕಿ ನೋಡಿದಾಗ ತುಂಬ ಜನಕ್ಕೆ ನಾವು ಹಾಕ್ತಾ ಇರ್ತಕ್ಕಂಥ ಸಾಫ್ಟ್ವೇರು ನಾನೇ ಓನಾಗಿ ಡೆವಲಪ್ ಆಗಿರೋದು ಜ್ಯೋತಿಷ್ಯದಲ್ಲಿ. ಕರ್ನಾಟಕದಲ್ಲೆಲ್ಲ ರಾಜ್ಯದಲ್ಲಿ ಜ್ಯೋತಿಷ್ಯರು ಸ್ವಂತ ಆ್ಯಪು ಅವರೇ ಡೆವಲಪ್ ಮಾಡಿರ್ತಕ್ಕಂಥದ್ದು ಯಾರೂ ಇಲ್ಲ. ಇದೇ ಆ್ಯಪು ಯಾರು ನಮ್ಮ ಕ್ಲಾಸಸ್ಗೆ ಬರ್ತಾರೆ ಅವ್ರಿಗೆ ಇದನ್ನು ಕೊಟ್ಟು ಕ್ಲಿಯರ್ ಮಾಡ್ತೀವಿ. ಎಲ್ಲ ಇದರಲ್ಲೇ ಇರುತ್ತೆ, ಎಲ್ಲ ಡೀಟೇಲ್ಸ್ ಏನಿದೆ ಅಂತ. ಇಲ್ಲಿ ಬ್ಯಾಡ್ ಹೆಲ್ತ್ ಅಂತಂದಾಗ 4ನೇ ಮನೆ ಬಂದಿರತಕ್ಕಂಥದ್ದು ಬ್ಯಾಡ್ ಸೈಡು ಸೂರ್ಯನ ವಿಚಾರದಲ್ಲಿ ಬ್ಯಾಡ್ ಆಗಿದೆ ಹೆಲ್ತಲ್ಲಿ. ಸೊ ಇವರಿಗೆ ಸೂರ್ಯನಿಗೆ ಇವರು ಸ್ವಲ್ಪ ಪರಿಹಾರವನ್ನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮೊಟ್ಟ ಮೊದಲದಾಗಿ ಗೋಧಿಯನ್ನು ಮೊದಲು ದಾನ ಮಾಡಬೇಕಾಗತ್ತೆ. ಅಗ್ನಿಹೋತ್ರವನ್ನು ಮಾಡಬೇಕಾಗತ್ತೆ ಪ್ರತಿನಿತ್ಯ. ಯಾವುದು ಸ್ಟ್ರಾಂಗ್ ಆಗಿದೆ ಅಂದರೆ ಶುಕ್ರ ಬಲವಾಗಿರೋದ್ರಿಂದ ಶುಕ್ರ ಬಲ ಮಾಡ್ಕೋಬೇಕು. 5ನೇ ಮನೆ ತುಂಬ ಒಳ್ಳೆಯದು, ಗುಡ್ ಸೈಡ್. ಸೊ ಇವರಿಗೆ ಶುಕ್ರ ಆಗಿರ್ತಕ್ಕಂಥದ್ದು ಜಿರ್ಕಾನ್ ಹಾಕೋಬೇಕು. ಹಾಗೆ ಪ್ರತಿ ಶುಕ್ರವಾರ ಎಕ್ಸರ್ಸೈಸನ್ನು ನೀವು ಮಾಡಿದರೆ, ಯಾವತ್ತೂ ಮಾಡೇ ಇಲ್ಲ ಅಂತಂದಾಗ ವಿಶೇಷವಾಗಿ ಶುಕ್ರವಾರ ಎಕ್ಸರ್ಸೈಸ್ ಮಾಡಿ. 5ನೇ ಮನೆ ಬಲಿಷ್ಠವಾಗುತ್ತೆ. ಮೇಜರ್ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ದೀರ್ಘಕಾಲದ್ದು ಏನಾದ್ರು ಒಂದು ಸ್ವಲ್ಪ ಹಾರ್ಟ್ ರಿಲೇಟೆಡ್ ಇಶ್ಯೂ ಇಲ್ಲೆಲ್ಲ ನಾವು ಡೀಟೇಲ್ಸ್ ಕೊಟ್ಟಿರ್ತೀವಿ. ಆ ವಿಚಾರದಲ್ಲಿ ಸ್ವಲ್ಪ ಸ್ಟೋನ್ಸು ಮತ್ತು ಫಂಗಸ್ ಬರ್ತಕ್ಕಂಥ ಕಿಡ್ನಿ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಇದೆ. ಬಟ್ ಆದರೆ ಕ್ರೋನಿಕ್ ಇರೋಲ್ಲ. ಕ್ರೋನಿಕ್ ಅಂದರೆ ತುಂಬ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಇರೋಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ಕರೆ ಕಟ್ಟಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಅಶ್ವಿನಿ ಅಂತ. ಅಶ್ವಿನಿ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಹೊಸಪೇಟೆ ಮೇಡಮ್. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 4 ಫೆಬ್ರವರಿ 1990 ಮೇಡಮ್. ಸರಿ, ಆಮೇಲೆ ನೈಟ್ 8:15 ಮೇಡಮ್. 8 ಗಂಟೆ 15 ನಿಮಿಷ. 15 ನಿಮಿಷ. ಎಲ್ಲಿ ಹುಟ್ಟಿದ್ದು? ದಾವಣಗೆರೆ ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಅದು ನಂದು ನೇಮ್ ಚೇಂಜ್ ಮಾಡಿಸಿದೀವಿ ಮೊನ್ನೆ. ಅಶ್ವಿನಿ ಅಂತ ಇದ್ದಿದ್ದು ಅನನ್ಯ ಅಂತ ಮಾಡಿಸಿದೀವಿ. ಸ್ವಲ್ಪ ಅದು ಪ್ರಾಬ್ಲಮ್ ಇದೆ. ಅಶ್ವಿನಿ ಅಂದ್ರೆ ಆಶ್ ಅಂತ ಹೇಳಿ ಬೂದಿ ಅಂತೆಲ್ಲ ಹೇಳಿದ್ರು ಇಲ್ಲಿ. ಹಂಗಾಗಿ ಒಬ್ರು ಗುರುಜಿಯವ್ರ ಹತ್ರ ಚೇಂಜ್ ಮಾಡಿಸಿದ್ವಿ. ಆಮೇಲೆ ನನ್ನ ಮದುವೆದು ಸ್ವಲ್ಪ ಇಶ್ಯೂ ಆಗಿ ಕೋರ್ಟ್ ಕೇಸ್ ನಡೀತಾ ಇದೆ ಸರ್. ಅಶ್ವಿನಿ ಗೌಡ ಇದ್ರಲ್ಲಿ ಬಂದಿದ್ರಲ್ಲ ಬಿಗ್ ಬಾಸ್ ಅಲ್ಲಿ? ಓಕೆ ಓಕೆ. ಇಬ್ರು ಅಶ್ವಿನಿ ಅಂತ ಬಂದಿದ್ರು, ಬಿಗ್ ಬಾಸ್ಗೆ ಹೋಗಿದ್ದಾರೆ. ಯಾರು ಹೇಳಿದ್ದು ನಿಮಗೆ ಈ ಥರದ್ದೆಲ್ಲ ನೇಮ್ ಚೇಂಜ್ ಮಾಡೋದ್ರಿಂದ ಜೀವನ ಚೇಂಜ್ ಆಗುತ್ತೆ ಅಂತ? ಯಾರೋ 3rd ಕ್ಲಾಸ್ ಜ್ಯೋತಿಷ್ಯರು ಇರಬೇಕು. ಈ 3rd ಕ್ಲಾಸ್ ಜ್ಯೋತಿಷ್ಯರು ಹೆಸರು ಚೇಂಜ್ ಮಾಡಿ ಅಂತಾರೆ. ನಿಮ್ಮ ಜಾತಕದ ಬಲದ ಮೇಲೆ ಇರೋದಲ್ವಾ? ಹಾಂ, ಈಗ ಎಲ್ಲ ಹೆಸರಲ್ಲೂ ಎಲ್ಲ ಅಲ್ಲ. ನಿಮಗೆ ನೀವು ಆಲ್ರೆಡಿ ಚೇಂಜ್ ಮಾಡಿದರೆ ನಿಮಗೆ ಡಿಮೋಟಿವೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅರ್ಥ ಆಯ್ತಾ ಮೇಡಮ್? ಓಕೆ. ನೀವು ಆಲ್ರೆಡಿ ನಾನು 52 ಇಯರ್ಸ್, ನಿಮ್ಮ 36 ಇಯರ್ಸ್, ವೆರಿ ಯಂಗ್. ನೀವು ಈ ಥರದ್ದೆಲ್ಲ ನಂಬ್ತೀರಾ ಅಂತಂದರೆ ಎಲ್ಲೋ ಸ್ವಲ್ಪ ಮೂಢನಂಬಿಕೆ ಬೆಳೀತಾ ಇದೆ. ಯಾವ ಕಂಟ್ರಿಲೂ ಕೂಡ ನೇಮ್ ಚೇಂಜ್ ಮಾಡಲ್ಲ ಜೀವನ ಚೆನ್ನಾಗಿಲ್ಲ ಅಂತ. ಭಾರತದಲ್ಲಿ ಒಂದೇ ಮೋಸ ಮಾಡ್ತಕ್ಕಂಥವ್ರು ನಂಬರ್ 1. ಆಯ್ತಪ್ಪ, ನೀವು ಚೇಂಜ್ ಮಾಡಿದರೆ ಏನು ಕೋಟ್ಯಾಧೀಶ್ವರ ಆಗ್ಬಿಡ್ತೀರಾ? ಆಗಿದ್ದರೆ ಎಲ್ಲರೂ ಚೇಂಜ್ ಮಾಡಿಬಿಡ್ತಾರೆ. ಒಬ್ಬರಿಗೆ ಸಕ್ಸಸ್ ಆದರೆ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ಯಾರು ಹೇಳಿದ್ದು? ಎಲ್ಲ ಕುರಿಗಳು ಹಳ್ಳಿಗೆ ಬಿಡ್ತಾ ಇರ್ತವೆ. ನಿಮಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಆದರೆ ಜನಗಳಿಗೆ ಒಂದು ಸಂದೇಶ ಕೊಡಬೇಕು ಅಂತ. ಅಶ್ವಿನಿ ಅಂತ ಇಟ್ಟಿರೋದು ಮುದ್ದಾಗಿರ್ತಕ್ಕಂಥದ್ದು ಅವ್ರ ತಂದೆ ತಾಯಿ ಪ್ರೀತಿಯಿಂದ ಇಟ್ಟಿರ್ತಾರೆ. ಅಶ್ವಿನಿ ನಾಚಪ್ಪ ಅಂತ ಒಬ್ಬರು ಸ್ಪೋರ್ಟ್ಸ್ ಪರ್ಸನ್, ಅಶ್ವಿನಿ ನಾಚಪ್ಪ ಅಂತ ಇದ್ದಾರೆ. ಅಶ್ವಿನಿ ಅಂತ ಅವ್ರಿಗೂ ಆ್ಯಶ್ ಇದೆ, ಮೆಡಲ್ಸ್ ಎಲ್ಲ ತಗೊಂಡಿದ್ದಾರೆ. ಎಷ್ಟು ಜನ ಇದ್ದಾರೆ ಗೊತ್ತಾ ಅಶ್ವಿನಿ ಹೆಸರಲ್ಲಿ ವಿನ್ ಆಗಿರೋರು? ತುಂಬ ಜನ. ಸೊ ನಾನು ಈ ರೀತಿಯಾಗಿರ್ತಕ್ಕಂಥ ಜ್ಯೋತಿಷ್ಯ ಪ್ರಮೋಟ್ ಮಾಡಲ್ಲ. ಯಾಕೆಂದರೆ ಇದರಲ್ಲಿ ನೀವು ಏನೇ ಮಾತಾಡಿ ನೀವು ಚೇಂಜ್ ಮಾಡೋದು ಸರಿ ಇಲ್ಲ. ನೀವು ಏನೇ ಮಾಡಲಿ ನೀವು ಚೇಂಜ್ ಮಾಡೋದು ಸರಿ ಇಲ್ಲ.
ನಿಮ್ಮ ಹಣೆ ಬರಹ ನಿಮ್ಮ ಜಾತಕದ ಮೇಲಿರುತ್ತೆ ಅಷ್ಟೇ ಹೊರತು ಹೆಸರು ಬದಲಾವಣೆ ಮಾಡೋಂಗಿದ್ರೆ ನೀವೇನು ಗ್ರೇಟ್ ಸ್ಟಾರ್ ಆಗಲ್ಲ. ಇದು ಬರೆದಿಟ್ಕೊಳ್ಳಿ, ಅರ್ಥ ಆಯ್ತಾ? ಅದೆಲ್ಲ ಮೂಢನಂಬಿಕೆ. ಇವತ್ತು ಫಿಲಮ್ ಇಂಡಸ್ಟ್ರೀಲಿ ಹೆಸರು ಚೇಂಜ್ ಮಾಡಿದ ತಕ್ಷಣ ಸ್ಟಾರ್ ಆದರು ಅಂಥೇಳಿ ತುಂಬ ಜನ ಮಾಡ್ತಾರೆ. ಹೆಸರು ಚೇಂಜ್ ಮಾಡಿ ಮತ್ತೆ ಉದ್ಧಾರ ಆಗದೇ ಇರೋರೇ ಇದ್ದಾರೆ ತುಂಬ ಜನ, ಅರ್ಥ ಆಯ್ತಾ? ನಿಮ್ಮ ಇದರಲ್ಲಿ ಏನಿದೆ, 2020ರಿಂದ ಗುರುದರ್ಶ ನಡೀತಾ ಇದೆ. ಗುರುವಿನ ಕಾಂಬಿನೇಷನಲ್ಲಿ 6-6-6 ಇರೋದ್ರಿಂದ ಸ್ವಲ್ಪ ಯಾವಾಗಲೂ ಕೂಡ ವರ್ಕಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ಹಾಗೆ ಮ್ಯಾರೇಜಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ 6ನೇ ಮನೆ ತೋರಿಸ್ತಾ ಇದೆ. ಇಲ್ಲಿ 10ನೇ ಮನೆ ಗುರು ಇರೋದ್ರಿಂದ ಗುರುಗೆ ದಯವಿಟ್ಟು ಒಂದು ಉಂಗುರ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 6 ಸ್ವಲ್ಪ ನೆಗೆಟಿವ್ ಇರೋದ್ರಿಂದ 6ನ ಕಾಂಬಿನೇಷನ್ 137 ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಗ್ರಹನ ನಾವು ನೋಡಿದಾಗ ಇಲ್ಲಿ ರಾಹು ಬಂದಿರೋದ್ರಿಂದ 8 ಮುಖದ ರುದ್ರಾಕ್ಷಿ ಹಾಕಿ ಜೀವನದಲ್ಲಿ ಒಂದು 20% ಇನ್ಕ್ರೀಸ್ ಆಗುತ್ತೆ ಹೊರತು ಹೆಸರು ಬದಲಾವಣೆಯಿಂದ ಮಣ್ಣು ಆಗಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಒಂದು ವಿರಾಮ ತೆಗೆದುಕೊಂಡು ಬೇಗ ವಾಪಸ್ಸಾಗೋಣ. ವೀಕ್ಷಕರೇ, ನೀವು ಕೂಡ ಹೊಸ ಮನೆ, ಅಂಗಡಿ ಅಥವಾ ಫ್ಯಾಕ್ಟ್ರಿ ಕಟ್ಟುವಂತಹ ಪ್ಲ್ಯಾನ್ನಲ್ಲಿದ್ದರೆ, ಹಾಗಿದ್ರೆ ಒಂದು ಅಡಿಪಾಯದಲ್ಲಿ ಇದ್ದರೆ ಏನಾಗುತ್ತೆ, ಒಂದಷ್ಟು ಪ್ಲ್ಯಾನ್ಗಳು ಇದ್ದರೆ ಏನಾಗುತ್ತೆ ಅನ್ನೋದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಿದ್ರೆ ಅಡಿಪಾಯದಿಂದಲೇ ವಾಸ್ತು ಭದ್ರವಾಗಿ ಇರಿಸೋದಕ್ಕೆ ಅಂತ ಹೇಳಿ ಗುರುಜಿಯವರ ಬಳಿ ವಿಶೇಷವಾದಂತಹ ಫೌಂಡೇಶನ್ ಕಿಟ್ ಲಭ್ಯ ಇದೆ. ಇನ್ನು ಕಟ್ಟಿದ ಮನೆಯಲ್ಲಿ ದೋಷಗಳು ಕೂಡ ಇದ್ದರೆ ಮನೆಯ ಒಳಗಿನ ವಾಸ್ತುವನ್ನು ಸರಿ ಮಾಡೋದಕ್ಕೆ ಅಂತ ಹೇಳಿ ಇಂಟರ್ನಲ್ ಕಿಟ್ಗಳು ಕೂಡ ಲಭ್ಯ ಇರುತ್ತೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇರುವಂಥವರು ಈ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಈಗ ಒಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಈ ಒಂದು ತರಗತಿಯಲ್ಲಿ ನಿಮ್ಗೆ ಏನೆಲ್ಲ ಹೇಳ್ಕೊಡ್ತಾರೆ, ಯಾವ ರೀತಿಯಾಗಿ ಕ್ಲಾಸಸ್ಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ವೇಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕಾಲರ್ಸ್ ಇದ್ದೀರಾ, ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಭದ್ರಾವತಿಯಿಂದ ಮೇಡಮ್. ಮಗನ ಬಗ್ಗೆ ಕೇಳಬೇಕಾಗಿತ್ತು. ಪ್ರಜ್ವಲ್ ಅಂತ. ಸರಿ, ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 3-4-2007. ಸಮಯ 12:20. 12:20. ಬೆಳಗ್ಗೆನ ರಾತ್ರಿನಾ? ಬೆಳಗ್ಗೆ ಮೇಡಮ್. ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿ ಬರುತ್ತೆ. ಅದು ಬೆಳಗ್ಗೆ 12:20. ಬೆಳಗ್ಗೆ 12:20. ಎಲ್ಲಿ ಹುಟ್ಟಿದ್ದು? ಭದ್ರಾವತಿಲಿ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಬೇಗ ಮಾತಾಡಿ, ಆಯ್ತಾ? ಹಾ ಮೇಡಮ್. ಮಧ್ಯರಾತ್ರಿ ಹುಟ್ಟಿರೋದು? ಇಲ್ಲ ಸರ್, ಬೆಳಗ್ಗೆ 12:20ಗೆ. 12:20 ನೀವು ಎದೊಳೋದು ಯಾವಾಗಲೂ? ಇಲ್ಲ ಮತ್ತೆ ಅದು ಮಧ್ಯಾಹ್ನ ತಾನೇ? ಮಧ್ಯಾಹ್ನ. ಯಾರಾದರೂ ಹೊಡೆದವ್ರ ನಿಮಗೆ? ಹೊಡೆದು ಕೂರ್ಸವ್ರ ನಿಮಗೆ ಅಲ್ಲಿ ಟಿ ವಿಯಲ್ಲಿ ಮಾತಾಡು ಅಂತ? ಚೆನ್ನಾಗಿ ಮಾತಾಡಮ್ಮ, ಜೀವನದಲ್ಲಿ ನಗ್ತಾ ಇರಬೇಕಲ್ವಾ? ಅದು ಯಾಕೆ ಆ ಥರ ಮಾತಾಡ್ತಾರೆ? ಬೆಳಿಗ್ಗೆ ಅಂತೀರಾ, ಮಧ್ಯಾಹ್ನ ಅಂತೀರಾ, ಹೆಂಗೆ ನಾವು ಹಾಕ್ಕೊಳ್ಳೋದು ಹೇಳಿ? ಡೇಟಾ ತಪ್ಪಾದರೆ ನಾನು ಹೇಳೋದು ತಪ್ಪಾಗುತ್ತಲ್ವಾ? ಹಾಂ, ಏನು ಜನಗಳು ಏನೋ. 18 ವರ್ಷ. ಯಾರ್ದಿದು? ಮಗ ಸರ್. 2031 ರಾಹು ದಶೆ ನಡೀತಾ ಇದೆ. ರಾಹು 6ನೇ ಮನೆ ಕಾಂಬಿನೇಷನ್ಸ್ ಬರ್ತಾ ಇದೆ. ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದಾರಾ? ಅದೇ ಸರ್, 3 ಸಬ್ಜೆಕ್ಟ್ ಹೋಗಿದೆ. ಅದಕ್ಕೆ ಕೇಳಿದ್ದು, ಎಜುಕೇಷನ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂತ. ಯಾವಾಗ 6ನೇ ಮನೆ ಬರುತ್ತೋ ಆವಾಗ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಬರಲ್ಲ. ಇವರಿಗೆ ಟೆಕ್ನಿಕಲ್ ಸೈಡ್ ಸಬ್ಜೆಕ್ಟ್ ಹಾಕಲೇಬೇಕು. ನೀವು ಏನು ಓದ್ತಾ ಇದ್ದಾರೆ ಇವಾಗ? ನೆಕ್ಸ್ಟ್ ಏನು ಓದಬೇಕು ಅಂತಿದ್ದಾರೆ? ಅದೇ ಸರ್, 3 ಸಬ್ಜೆಕ್ಟ್ ಹೋಗಿದೆ ಸರ್. ಡಿಪ್ಲೊಮಾ ಮಾಡ್ತಾ ಇದ್ದೇನೆ. ಅದೇ ಯಾವ್ದು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾರಾ? ಡಿಪ್ಲೊಮಾ ಮುಂದೆ ಓದ್ತಾನ ಇಲ್ಲ ಅಂತ. ಡಿಪ್ಲೊಮಾದಲ್ಲಿ ಯಾವ್ದು ತಗೊಂಡಿದ್ದಾರೆ ಸಜೆಸ್ಟ್ ಕೇಳ್ತಾ ಇದ್ದೀನಿ. ಇಸಿ ತಗೊಂಡಿದ್ದಾನೆ ಸರ್. ಯಾವುದಮ್ಮ? ಇಸಿ, ಎಲೆಕ್ಟ್ರಾನಿಕಲ್ ಕಮ್ಯುನಿಕೇಷನ್. 6ನೇ ಮನೆ ಓದ್ತಾರೆ. ಸ್ವಲ್ಪ 9ನೇ ಮನೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಬೇಕು. ಇಲ್ಲಿ ಏನನ್ನು ದಾನ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ 6ನೇ ಮನೆ ಆಗಿರ್ತಕ್ಕಂಥ 7, 10, 11 ಗುರು ಚೆನ್ನಾಗಿಲ್ಲ ಇವ್ರಿಗೆ. ಜಾತಕದಲ್ಲಿ ಗುರು ಇವರಿಗೆ ಚೆನ್ನಾಗಿಲ್ಲ. ಆದರೆ ಜೀವನದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಯಾವುದಾದ್ರು ಒಂದು ದಾರಿ ಹುಡ್ಕೊಂಡು ಅದನ್ನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಆದರೆ ವಿದ್ಯೆಯಲ್ಲಿ ನೈವೇದ್ಯ ಆಗಿರ್ಬೋದು, ಆದರೆ ಜೀವನದಲ್ಲಿ ಹಣ ಬರುತ್ತಾ ಅಂತ ತೋರ್ಸೋಕ್ಕೆ ಜ್ಯೋತಿಷ್ಯದಲ್ಲಿ ನಾವು ಮಾರ್ಗಸೂಚಿಯಾಗಿ ನೋಡ್ತೀವಿ.
ಇಲ್ಲಿ 9ನೇ ಮನೆ ರಾಹು ಇರೋದ್ರಿಂದ 8 ಮುಖದ ರುದ್ರಾಕ್ಷಿ ಹಾಕಿ ಒಂದು ಬಲಗೈ ಮಧ್ಯದ ಬೆಳಗ್ಗೆ ಗೋಮೇಧಿಕವನ್ನು ಧರಿಸಿ ಎಜುಕೇಷನ್ ಸ್ವಲ್ಪ ಮಾಡೋಕ್ಕೆ ಮನಸ್ಸು ಬರುತ್ತೆ. ಒಂದು 20% ದಾನವನ್ನು ಮಾಡಿ ಗುರುಗೆ ಕಡಲೆ ಕಾಳನ್ನು. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ನೋಡಿ, ಫೌಂಡೇಶನ್ ಕಿಟ್ಟು ಮತ್ತು ನಾವು ಮನೆ ಆರಂಭ ಮಾಡೋದಕ್ಕೆ ಮುನ್ನವೇ ನಾವು ತೆಗೆದುಕೊಂಡ್ರೆ ಬಹಳಷ್ಟು ಒಳಿತಾಗತ್ತೆ. ಅದೇ ರೀತಿಯಾಗಿ ನಾವು ಈಗಾಗಲೇ ಮನೆ ಕಟ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳಿ ಇದ್ದರೆ ಅಂಥವ್ರಿಗೆ ಇಂಟರ್ನಲ್ ಕಿಟ್ ಅಂತ ಹೇಳಿ ಕೊಡ್ತಾ ಇದ್ದೀರಿ. ಇದರ ಉಪಯೋಗ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ. ಮೊದಲು ಮನುಷ್ಯ ತುಂಬ ಡ್ಯಾಮೇಜ್ ಆದಮೇಲೆ ಸರಿ ಮಾಡ್ಕೊಳಕ್ಕೆ ಬರ್ತಾನೆ. ಯಾಕೆ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ವಾಸ್ತುಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಅಂದರೆ, ಫಸ್ಟಿಂದನೇ ನಾವು ಸಮಸ್ಯೆಗೆ ಸ್ವಲ್ಪನೇ ನಾವು ಪರಿಹಾರಗಳನ್ನು ಮಾಡ್ಕೊಂಬಂದರೆ ಅದು ದೊಡ್ಡದಾಗಿ ಆಗೋ ಬದಲು ಸಣ್ಣದಾಗಿ ಆಗೋಗುತ್ತೆ ಅಂತ ಅಷ್ಟೇ. ಹಣೆ ಬರಹನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಅದು ಸ್ವಲ್ಪ ಸಣ್ಣದಾಗಿ ತೂಗೋಗಲಿ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅದು ದೊಡ್ಡದಾಗಿ ಬಂತು ಅಂತಂದರೆ ಅದನ್ನು ತಡ್ಕೊಳಕ್ಕಾಗದೇ ಇರತಕ್ಕಂಥದ್ದು ಅದು ಯಾವುದೇ ಕ್ಷೇತ್ರ ಇದೆ. ಫಾರ್ ಎಕ್ಸಾಂಪಲ್, ಈಗ ಇವರು 18ನೇ ವಯಸ್ಸಲ್ಲಿ ಈಗ ಇವರು ಮಗನ ಬಗ್ಗೆ ಕೇಳ್ತಾ ಇದ್ದಾರೆ. ಇವರು ಜ್ಯೋತಿಷ್ಯ ಮುಂಚೆನೇ ಕಲ್ತಿದ್ರೆ, ನನ್ನ ಮಗನ ಜಾತಕದಲ್ಲಿ 6 ಇದೆ, ಈ ಕಾಂಬಿನೇಷನ್ ಇದೆ, ಸ್ವಲ್ಪ ನೆಗೆಟಿವ್ ಇದೆ ಅಂತ ಇವರು ತಿಳಿದು ಸ್ಟಾರ್ಟಿಂಗಲ್ಲೇ ಇವರು ದಾನ ಮಾಡ್ಕೊಂಬಂದು ಅವನಿಗೆ ರುದ್ರಾಕ್ಷಿ ಹಾಕಿಸಿ ಅವನಿಗೆ ನೆಕ್ಸ್ಟ್ ಚೆನ್ನಾಗಿಲ್ಲಪ್ಪ, ಹೋಗೋಕ್ಕಿಂತ ಮುಂಚೆ ಚೆನ್ನಾಗಿ ಓದು ಅಂತ ಇವರು ತಿಳಿ ಹೇಳ್ಬೋದು. ಜ್ಯೋತಿಷ್ಯ ವಾರ್ನಿಂಗ್ನ ಕೊಡುತ್ತೆ. ಅದಕ್ಕೆ ಜ್ಯೋತಿಷ್ಯವನ್ನು ಕಲಿಬೇಕು. ವಯಸ್ಸಾದ್ರೇನೋ ವಯಸ್ಸಾಗಿದ್ದೇನೆ. 72ನೇ ವಯಸ್ಸಲ್ಲಿರೋರು ಈ ಸತಿ ಕೂತಿದ್ದಾರೆ ನಮ್ಮ ಕ್ಲಾಸಲ್ಲಿ. 72. ಅವ್ರು ಹೇಳ್ತಾರೆ, ಸರ್ ಅವಾಗೇನೋ ಕಲ್ತಿಲ್ಲ, ಅಟ್ಲೀಸ್ಟ್ ಏನು ಅಂತ ನೋಡೇ ಬಿಡೋಣ ಅಂತ ಹೇಳಿ ಕಲಿಬೇಕು ಅಂತ ಬಂದಿರತಕ್ಕಂಥದ್ದು ಒಂದು ಪಾಯಿಂಟು. ಹಾಗೆ ವಾಸ್ತುನ ನಾವು ಆಲ್ರೆಡಿ ಕಟ್ಬಿಟ್ಟಿರ್ತೀವಿ ಮನೆ, ಅಲ್ಲಿ ನಾರ್ತ್ ಜಾಗ ಬಿಟ್ಟಿರಲ್ಲ, ಇಲ್ಲಿ ಟಿಲ್ಟ್ ಆಗಿಬಿಟ್ಟಿರುತ್ತೆ. ಏನಾದ್ರು ಕರೆಕ್ಷನ್ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಫೌಂಡೇಶನ್ ಫಸ್ಟೇ ನೀವು ಕಟ್ಟಬೇಕು ಅಂತಿದ್ರೆ ಫೌಂಡೇಶನ್ ಕಿಟ್ ಹಾಕಿ ಆಲ್ರೆಡಿ ಆಗೋಗಿದ್ರೆ ಇಂಟರ್ನಲ್ ಕಿಟ್ ಅಂತ ನಾವು ಬರುತ್ತೆ. ಇಂಟರ್ನಲ್ ಕಿಟ್ ಅಂದರೆ ಏನು ಅಂತ ನಾವು ತಿಳಿಸ್ಕೊಡ್ತೀವಿ. ಹಾಗೆ ಜೀವನದಲ್ಲಿ ಜ್ಯೋತಿಷ್ಯದ ಮೇಲೆ ನಿಮಗೆ ಆಸಕ್ತಿ ಮತ್ತು ಜ್ಯೋತಿಷ್ಯನ ಕೇಳ್ತಾ ಇದ್ದೀವಿ ಅಂದರೆ ಒಂದು ತಿಳ್ಕೊಳ್ಳಿ, ನೀವೊಂದು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಜ್ಯೋತಿಷ್ಯರ ಹತ್ರ ಹೋಗಿ ಜ್ಯೋತಿಷ್ಯದ ಮೇಲೆ ನಿಮಗೆ ಸಾಕಷ್ಟು ಆಸಕ್ತಿ ಇದ್ದರೆ ಕಲ್ತು ಬಿಡಿ. ಜೀವನದಲ್ಲಿ ನಿಮಗೆ 7,000 ರೂಪಾಯಿ ತುಂಬ ದೊಡ್ಡದು ಅಂದರೆ ಬರಲೇಬೇಡಿ. ಜೀವನ ಪರ್ಯಂತ 7,000 ರೂಪಾಯಿ ಏನೂ ಇಲ್ಲ ಅಂತಂದರೆ ಬಂದು ಕಲೀರಿ. ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜ್ಯೋತಿಷ್ಯ ಕೇಳ್ತಾರೆ, ಅದು ನಮ್ಮ ತಲೆಗೆ ಹೋಗುತ್ತೋ ಇಲ್ವೋ ಅಂತ ಹೇಳಿ ನಿಮಗೆ ಲಾಸ್ ಮಾಡ್ಕೋತಾ ಇದ್ದೀರಾ. ಯಾವ ವಿದ್ಯೆನೂ ಕೂಡ ಅಂಥದ್ದೇನು ಟಫ್ ಆಗಿರ್ತಕ್ಕಂಥದ್ದು ಏನಿಲ್ಲ. ನಾವು ಮಕ್ಕಳನ್ನ ಡಾಕ್ಟ್ರ್ ಆಗಬೇಕು ಅಂತಾರೆ, ಡಾಕ್ಟ್ರ್ ಓದೋದೇನು ಈಸಿನ? ಹಂಗಾರೆ ಇಂಜಿನಿಯರ್ ಮಾಡಬೇಕು ಅಂತಾರೆ, ಇಂಜಿನಿಯರಿಂಗ್ ಓದೋದೇನು ಈಸಿನಾ? ಅದರದ್ದು ಒಂದು 0.2% ಅಷ್ಟೇ ಜ್ಯೋತಿಷ್ಯ. ಇವಾಗ 100 ಅಂತ ತಗೊಂಡ್ರೆ ಮೆಡಿಕಲ್ಲು ಅಥವಾ ಇಂಜಿನಿಯರು 2% ಜ್ಯೋತಿಷ್ಯ ಅಷ್ಟೇ ಇರೋದು. ಅದ್ರ ಮೇಲೆ ಇಲ್ಲ, ಅದಕ್ಕೆ ಬಿಲ್ಡಪ್ ಕೊಡ್ತಾರೆ ಜನ ಅಷ್ಟೇ, ಏನೂ ಇಲ್ಲ. ಜ್ಯೋತಿಷ್ಯ ಈಸಿ. ಓಕೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿನ ಬಗ್ಗೆ ಮತ್ತು ಜ್ಯೋತಿಷ್ಯವನ್ನು ಕಲ್ತ್ಕೊಂಡ್ರೆ ಏನು ಪ್ಲಸ್ಸು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.